ಹೇಳಿ ಸರ್. ಸರ್ ಇದು ಎಂತ ಯಾವ್ರದೇ ಮಾತುಗಳ್ಳಿ ದೇವನುಂಡಿ ಏನು ಈಗ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಸೇರ್ತಕ್ಕಂಥ ಜಾಗ ವಾರ್ಡ್ ನಂಬರು 65 ಅಂತ ಇಲ್ಲಿ ಸುಮಾರು ನಮ್ಮ ಪೌರ ಕಾರ್ಮಿಕರ ಕುಟುಂಬ ಮಾಗಳ್ಳಿ ಮತ್ತು ರಂಗಮ್ಮ ಮತ್ತು ಶ್ರೀದೇವಿ ರಂಗಯ್ಯ ಅನ್ನೋರು ಸುಮಾರು 70-80 ವರ್ಷಗಳಿಂದ ವಾಸ ಇರ್ತಕ್ಕಂಥದ್ದು. ಇವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದಾಗ ಈ ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಡಿಮ್ಯಾಂಡ್ ಕೂರಿಸಿ ಪತ್ರ ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಿಸಿದ್ದಾರೆ. ಇದು ಯಾವಾಗ ಗ್ರಾಮ ಪಂಚಾಯತಿಯಿಂದ ಮಹಾನಗರ ಪಾಲಿಕೆಗೆ ಅದು ಒಳಪಡ್ತೋ ಈ ಜಾಗದ ಮೇಲೆ ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಮೇಲ್ವರ್ಗದವ್ರು ವಾಸ ಇರ್ತಕ್ಕಂಥ ಒಂದು ಬಡಾವಣೆ ಹಂಗೆ ಕಾಣುತ್ತೆ. ಇಲ್ಲಿ ಪೌರ ಕಾರ್ಮಿಕರು ಮ್ಯಾನಲ್ಸ್ ಕುಟುಂಬದವರು ಇಲ್ಲಿ ವಾಸ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಹುನ್ನಾರ ನಡೆಸಿ ಇನ್ಯಾರು ಕಣ್ಣು ಬಿತ್ತೋ ನನಗೆ ಖಾಸಗಿ ವ್ಯಕ್ತಿಯವರು ಸಡನ್ನಾಗಿ ಉದ್ಭವ ಆಗ್ತಾರೆ, ನಮ್ಮ ಕೋರ್ಟ್ ಆದೇಶ ಆಗಿದೆ ನಮ್ಮ ಜಾಗ ಅಂತಂತೇಳಿ ಅವ್ರನ್ನ ಏಕಾಏಕಿ ಒಂದು ನೋಟಿಸ್ ಆಗಲಿ ಒಂದು ಮುಂಚೂಣಿಯಾಗಿ ಒಂದು ಗಮನಕ್ಕೆ ತರೋದಾಗಲಿ. ಯಾಕಂದರೆ ಎಲ್ಲ ಬಡವರು ಅವಿದ್ಯಾವಂತರು ಅಲ್ಲಿರೋಂಥವ್ರು, ಅವ್ರಿಗೆ ಗೊತ್ತೇ ಇಲ್ಲ ಏನು ನಡೀತದಂತಲೇ ಗೊತ್ತಿಲ್ಲ. ರಾತ್ರಿ ಇವ್ರನ್ನ ತೆರವು ಮಾಡಿಸಿ ಮನೆಯಿಂದ ಆಚೆ ಹಟ್ಟಿಸಿ ಹಂಗೆ ಬಿದ್ದಿದೆ ನೋಡಿ, ಸಾಮಗ್ರಿಗಳೆಲ್ಲ ಹಂಗೆ ಇದೆ. ಏಕಾಏಕಿ ಇದನ್ನು ಯಾವುದು ನಮ್ಮ JCB ತಂದು ಹೊಡೆದಾಕಿರೋದು ಇದು ಭಾಳ ನಾಗರಿಕರು ತಲೆಗೆ ತಗ್ಸೋವಂಥದ್ದು. ಪೌರ ಕಾರ್ಮಿಕರು ಅಂದ ತಕ್ಷಣ ನಾವು ಕಕ್ಕಸ್ ಗುಡಿಸ್ಬೇಕು, ಕಕ್ಕಸ್ ತೊಳಿಬೇಕು, ಕಸ ಗುಡಿಸಿಸ್ಬೇಕು, ಮತ್ತು ಬೀದಿ ಚರಂಡಿ ಗುಡ್ಸೋಕೆ ಮಾತ್ರ ನಾವು ಸೀಮಿತವ. ನಾವು ಈ ಸಮಾಜದಲ್ಲಿ ನಾಗರಿಕರಾಗಿ ಬದುಕೊಳ್ಳೋಕ್ಕೆ ನಮ್ಗೆ ಅವಕಾಶ ಇದೆಯಾ ಅಂತ ನಾನು ಸರ್ಕಾರನಾಗಲಿ ಅಥವಾ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳನ್ನಾಗಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಅವ್ರು ಇಲ್ಲಿ ಬಂದು ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ ಅಧಿಕಾರಿಗಳಾಗಲಿ ಬಂದು ನಮಗೆ ಪರ್ಯಾಯವಾಗಿ ಏನು ಪೌರ ಕಾರ್ಮಿಕರು ವಾಸ ಇದ್ದರೋ ಅದೇ ಜಾಗದಲ್ಲಿ ಮನೆ ನಿರ್ಮಿಸಿಕೊಡ್ಬೇಕು. ಇಲ್ಲ ಅವ್ರಿಗೆ ಪರ್ಯಾಯವಾಗಿ ಏನಾದ್ರು ಒಂದು ವ್ಯವಸ್ಥೆ ಮಾಡೋ ಗಂಟ ಈ ಜಾಗ ಬಿಟ್ಟು ನಾವು ಸಂಘಟನೆಯವ್ರು ಕದಲಲ್ಲ. ಇದನ್ನೇನಾದ್ರು ನೆಗ್ಲೆಕ್ಟ್ ಮಾಡೋದಾದರೆ ಇದನ್ನು ಈ ಪ್ರತಿಭಟನೆಯನ್ನು ನಾವು ಇನ್ನೂ ಹೆಚ್ಚಿನ ರೀತಿ ನಮ್ಮ ಎಲ್ಲ ಪೌರ ಕಾರ್ಮಿಕರು ಕೆಲಸ ಕಾರ್ಯಗಳನ್ನು ಎಲ್ಲ ಕೈಬಿಟ್ಟು ಬೃಹತ್ತಾಗಿ ಇದನ್ನೊಂದು ಮೈಸೂರು ಬಂದ್ ಮಾಡಬೇಕಾಗುತ್ತೆ, ಅಥವಾ ಬೃಹತ್ತಾಗಿ ಬೇರೆ ಬೇರೆ ರೀತಿ ಸಂಘಟನೆ ಅಥವಾ ಪ್ರತಿಭಟನೆಯನ್ನು ಉಗ್ರ ರೂಪಕ್ಕೆ ತಗೊಂಡು ಹೋಗಬೇಕಾಗುತ್ತೆ. ನಮ್ಮ ಸಹನೆಯನ್ನು ತಾಳ್ಮೆ ಮಾಡೋದು ಬೇಡ. ಅಧಿಕಾರಿಗಳು ತಕ್ಷಣಕ್ಕೆ ಈ ಜಾಗಕ್ಕೆ ಬಂದು ನಿರಾಶ್ರಿತರಿಗೆ ಸಂತ್ರಸ್ತರಿಗೆ ಏನಾದ್ರು ಒಂದು ಸಮಾಧಾನ ಹೇಳಿ ಒಂದೇನಾದ್ರು ಪರಿಹಾರ ರೂಪದಲ್ಲೋ ಅಥವಾ ಏನಾದ್ರು ಒಂದು ಮನೆ ನಿರ್ಮಿಸ್ಕೊಡೋ ಭರವಸೆ ಕೊಡೋವರೆಗೂ ನಾವು ಯಾವುದೇ ರೀತಿ ಈ ಜಾಗನ ಖಾಲಿ ಮಾಡೋಂಗಿಲ್ಲ. ಈ ಪ್ರತಿಭಟನೆಯನ್ನು ಹೀಗೆ ಮುಂದುವರಿಸ್ತೀವಿ. ಇದೆ ಮೇಡಮ್, ಇದೆ ಪಂಚಾಯತಿಯಿಂದ ಕೊಟ್ಟಿರೋ ಮೂಲ ದಾಖಲೆಗಳೆಲ್ಲ ಇದೆ. ಹೌದು, ಅವರು ನನ್ನ ಹೆಸರಲ್ಲಿ ಇದೆ ಅಂತ ಇದುವರೆಗೂ ತೋರಿಸಿಲ್ಲ. ಕೋರ್ಟಾದೇಶ ಆಗಲಿ ಇನ್ನೊಂದಾಗಲಿ ತೋರಿಸಿಲ್ಲ. ಅವರು ಈ ಕುಟುಂಬದವರು ಭಾಳ ನೋಡಿ, ಈ ದಾಖಲಾತಿ ಇಟ್ಕೊಂಡು ಸುಮಾರು ಖಾತೆ ಕಂದಾಯ ಕಟ್ಕೊಂಡು ಸುಮಾರು 70-80 ವರ್ಷ ಬಂದಿದ್ದಾರೆ. ಕಂದಾಯ ಖಾತೆ ಹಾಗಿದೆ. ಮೇಡಮ್, ಅದು 70 ವರ್ಷದಿಂದ ಪ್ರೈವೇಟ್ ಪ್ರಾಪರ್ಟಿ ಆದರೂ ಕೂಡ ಈ ಪಂಚಾಯತಿ ಇದ್ದಾಗ ಅದಕ್ಕೆ ಮೌಲ್ಯ ಕಮ್ಮಿ ಇತ್ತು. ಆವಾಗ ಖಾಸಗಿ ಅವರು ಬರ್ಬೋದಾಗಿತ್ತು. ಇದು ನಮ್ದು ಆಗುತ್ತೆ ಅಂತಂದರೆ ಏನು ದಾಖಲಾತಿಗಳಿದೆಯಾ ಒಂದು ಏನಾದ್ರು ಮಾಡ್ಬೋದಾಗಿತ್ತು. ಯಾವಾಗ ಇದು ಪಂಚಾಯತಿಗಿಂತ ಕಾರ್ಪೊರೇಷನ್ ಪರಿವರ್ತನೆ ಆಯಿತು, ಇದ್ರ ಮೌಲ್ಯ ಜಾಸ್ತಿ ಆಯಿತು. ಮತ್ತು ಇದು ಬಡಾವಣೆಗಳು ದಿನೇ ದಿನೇ ಬೆಳೀತಾ ಇದ್ದರೆ ಯಾರಾದರೂ ಸಹಿಸ್ಕೋತಾರ ದಲಿತರ ಮಧ್ಯದಲ್ಲಿ ಇರಲಿ ಅಂತ? ಇದು ದಲಿತರಿಗೆ ಮಾಡೋವಂಥ ಅವಮಾನ, ಇದು ನಮಗೆ ಮಾಡೋಂಥ ಅನ್ಯಾಯ. ನಾವು ನಾಗರಿಕರ ಮಧ್ಯದಲ್ಲಿ ಸಮಾಜದ ಮಧ್ಯದಲ್ಲಿ ಇರಬಾರ್ದು ಅನ್ನೋ ಹುನ್ನಾರ ಅಂತ ನನ್ನ ಆರೋಪ ಇದೆ. ಥ್ಯಾಂಕ್ ಯು. ಸರ್, ನಮ್ಮ ಹೆಸರು ಬಂದು ರಂಗಮ್ಮ ಅಂತ. ನಮ್ಮ ತಾತನ ಕಾಲದಿಂದ ನಾವು ಇಲ್ಲಿ ಇದ್ದೀವಿ, ವಾಸವಾಗಿದ್ದೀವಿ. ನಮ್ಮ 80 ವರ್ಷ ಆಗಿತ್ತು. ಆವಾಗೆಲ್ಲ ಏನೂ ಮಾಡಿಲ್ಲ. ನಾವು ಸುಮಾರು ಅವರು ನೋಟಿಸ್ ಕೊಟ್ಟಿದ ಮೇಲೆ ನಾವು ಸುಮಾರು ಕಡೆ ಹೋಗಿದ್ವಿ. ಇಲ್ಲಿ ಸೋತ್ಬಿಟ್ಟಿದ್ವಿ ಅಂತ ಹೇಳಿದ್ರು. ಹೈಕೋರ್ಟ್ಗೆ ಹೋಗಿದ್ರು ಕೂಡ ನಮಗೆ ನ್ಯಾಯ ದೊರಕಿಲ್ಲ. ಲಾಯರ್ಗಳು ಯಾರು ನಮ್ಮ ಫೈಲ್ ತಗೊಂಡೋಗಿ ಹಂಗೆ ಮುಚ್ಚಿ ಮಡಗ್ತಾರೆ. ಅಷ್ಟು ನಿಮ್ದಾಗಿದೆ, ನಮ್ಮ ಕೇಸ್ ಮುಗಿಸ್ಕೊಡ್ತೀವಿ ಅಂತ ಯಾರು ಹೇಳೋರೇ ಇಲ್ಲ. ನೀವು ಬೇರೆಯವ್ರ ಮನೇಲಿದ್ದೀರಾ, ಖಾಲಿ ಮಾಡಿ ಅವರೇ ಹೇಳ್ತಾ ಇದ್ದಾರೆ. ನಮ್ಮ ಲಾಯರ್ಗಳೇ ನಮಗೆ ಹೇಳ್ತಾರೆ. ನಮ್ಮ 3 ಲಾಯರ್ ಚೇಂಜ್ ಮಾಡಿದ್ವಿ, ಹೈಕೋರ್ಟ್ನಲ್ಲೇ ಚೇಂಜ್ ಮಾಡಿದ್ವಿ, ಯಾರು ಇದು ಮಾಡಿಲ್ಲ. ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅಂತ ಇಲ್ಲಿ ಲಾಯರ್ ನಮಗೆ 3 ನಾಮ ಇಟ್ಬಿಟ್ರು ಸರ್. ಎಷ್ಟು ಕಷ್ಟಪಟ್ಟು ಎಲ್ಲರೂ ಅವ್ರ ಹತ್ರನೇ ಮಾಡಿಕೊಟ್ಬಿಟ್ಟಿದ್ದಾರೆ. ಅವರು ಲಾಯರಿಂದಾನೆ ನಮಗೆ ನ್ಯಾಯ ತೋರಿಸ್ಬೇಕಿತ್ತು. ಅವರೇನೆ ನಾವು ಕೊಟ್ಟಿರಲ್ಲ ಲಾಯರ್ಗಳೇ ನಮಗೆ ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ದುಡ್ಡು ಮಾತಾಡುತ್ತಾ ಸರ್, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಈಗ
ನಾವೇ ಕೂಲಿ ಕೆಲಸ ಅದನ್ನ ಮಾತಾಡು. ನೀನು ಲಾಯರ್ ಬಗ್ಗೆ ಮಾತಾಡಬೇಡ, ಆಮೇಲೆ ಲಾಯರ್ ಬಗ್ಗೆ ನೀನು ಮಾತಾಡ್ಕೋ. ನೋಟಿಸ್ ಕೊಟ್ಟಿಲ್ಲ ಸರ್, ನಮಗೆ ಕೊಟ್ಟೇ ಇಲ್ಲ. ನಾವು ಸೈನ್ ಮಾಡಿದ್ರೆ ನಮ್ಗೆ ನೋಟಿಸ್ ಬರುತ್ತೆ, ಏನು ಮಾಡಿಲ್ಲ, ನಮ್ಗೆ ನೋಟಿಸ್ ಕೊಟ್ಟಿಲ್ಲ. ನಾವು ಸಡನ್ನಾಗಿ ನಾವು ಊರಿಗೆ ಹೋಗಿದ್ವಿ ಮದುವೆ ಅಂತ, ನಮ್ಮ ಮನೇಲಿ ನಮ್ಮ ಮಕ್ಕಳಿದ್ರು, ಬಂದು ಕರೆದ್ಬಿಟ್ಟು ಅದು ಎದುರಿಸಿದ್ದಾರೆ. ರೌಡಿಗಳೆಲ್ಲ ಕರ್ಕೊಂಡು ಬಂದು ಎದುರಿಸ್ತಾರ, ರೌಡಿಗಳೆಲ್ಲ ಬಂದು ಲೈಟ್ ಎಲ್ಲ ಒಂದು 20 ಜನ ಮೇಲೆ ಬಂದಿದ್ದಾರೆ ಸರ್, ಹುಡುಗರೇ ಬಂದಿದ್ದಾರೆ ಸರ್. ಪೊಲೀಸ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪೊಲೀಸ್ ಅವ್ರು ಫಸ್ಟ್ ನಮಗೆ ತಿಳಿಸ್ಬೇಕಿತ್ತು, ಲಾಯರ್ ಕರ್ಕೊಂಡು ಬಂದು ಯಾಕೆ ಇದು ಮಾಡಿಸ್ಬೇಕಿತ್ತು? ಪೊಲೀಸ್ ಅವ್ರು ಬಂದು ನಮ್ಗೆ ಹೇಳ್ಬೇಕು ಸರ್, ನಮಗೆ ಖಾಲಿ ಮಾಡಿ, ನಿಮ್ಗೆ ನೋಟಿಸ್ ಬಂದಿದೆ ಕೋರ್ಟಿಂದ, ನೀವು ಖಾಲಿ ಮಾಡಿ ಅಂತ ಹೇಳ್ಬೇಕಿತ್ತು. ನೋಟಿಸ್ ತಗೊಂಡು ಬಂದು ಅವ್ರು ಮಡ್ಕೊಂಡು ನಮ್ಮನ್ನ ಅವ್ರನ್ನೆಲ್ಲ ಕರ್ಕೊಂಡು ಬಂದು ರೌಡಿಗಳೆಲ್ಲ ಕರ್ಕೊಂಡು ಬಂದು ಓಡಿಸೋದು ಏನೈತೆ ನಮಗೆ? ಇಲ್ಲ, ಯಾರು ಇರಲಿಲ್ಲ ಓಡಿಸ್ಬಿಟ್ರು ಮೇಡಮ್ ನಮಗೆ. ಅಲ್ಲ ಮೇಡಮ್, ಬೆಳಗ್ಗೆ ಇದು ಸರ್, ನಾನು ಹೇಳಿ ಸರ್, ಶುಕ್ರವಾರ ಬೆಳಗ್ಗೆ ನಾನು ಸೋಮವಾರ ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ ಸರ್. 1 ನನಗೆ ಫೋನ್ ಬಂತು. ಯಾರ ಕಡೆ ಅಂತಂದ್ರೆ ನಮ್ಮ ಮೇಸ್ತ್ರಿ ಕಡೆಯಿಂದ ಫೋನ್ ಬಂತು. ನಮ್ಮ ಮೇಸ್ತ್ರಿಗೆ ಪೊಲೀಸರು ಮಾಡಿ ಅವ್ರೆ. ನಾನು ಗಲಾಟೆ ಏನಾರು ಮಾಡಿದೆ, ಏನಕ್ಕೆ ಪೊಲೀಸರು ಫೋನ್ ಮಾಡ್ತಾರೆ, ನಿಮ್ಮ ನಂಬರ್ ಕೇಳ್ತಾರೆ ಅಂತ ಕೇಳಿದ್ರು. ನಮ್ದು ಯಾವ ಗಲಾಟೆ ಇಲ್ಲ, ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಾ ಅಂತ ಪುನಃ ಫೋನ್ ನಂಬರ್ ಕೊಟ್ಟರು. ಪೊಲೀಸರು ಫೋನ್ ಮಾಡಿದ್ರು, ಈ ಮನೆ ಹತ್ರ ಬರಬೇಕಪ್ಪ, ನೀವು ಇಮಿಡಿಯೇಟ್ಲಿ ಬರಬೇಕು ಅಂದರು. ಸರ್ ಕೆಲಸ ಮಾಡ್ತಾಯಿದ್ದೀನಿ, ಕೆಲಸ ಬಿಟ್ಬಿಟ್ಟು ಹೆಂಗೆ ನೀವು ಇಮಿಡಿಯೇಟ್ಲಿ ಬರಬೇಕಪ್ಪ, ಇಲ್ಲಾಂದ್ರೆ ಬೇರೆ ಥರ ಆಗುತ್ತೆ ಅಂದರು. ಆಯ್ತು ಅನ್ಕೊಂಡು ನಾನು ಬೇಗನೆ ಬಂದೆ, 1 ಬಂದೆ. ಬೀಗ ತೆಗಿ ಮನೆಯಿಂದರು. ನಾನು ಇನ್ನೇನಾರ ನಾವು ಗಲಾಟೆ ಮಾಡಿಲ್ಲ, ಏನಿಲ್ಲ. ಏನಕ್ಕೆ ಬೀಗ ತೆಗಿತಾರಂತ ಗೊತ್ತಿಲ್ಲ. ಬೀಗ ತೆಗೆದಟ್ಟಿಗೆ ಅವ್ರ ಕಡೆ ಒಂದು 5-6 ಹುಡುಗರು ಕರ್ಕೊಬಂದರು. ಬೀಗ ತೆಗೆದಟ್ಟಿಗೆ ಮನೆಯಿಂದ ಸಾಮಾನು ಪೂರ್ತಿ ಎತ್ತು ಹೊರಗಡೆ ಹಾಕಿದ್ರು. ಆ ಮನೆಯ ಬೀಗ ಹಾಕಿದ್ರು. ಏನಕ್ಕೆ ಕಾರಣ ಏನು ಹೆಂಗೆ ಅಂತ ಕೇಳಿದಕ್ಕೆ, ನೋಡಪ್ಪ ನಿಮ್ಮ ಕೋರ್ಟಿಂದ ಆರ್ಡ್ರ್ ಆಗೈತೆ, ನೀವು ತೆಗಿಲೇಬೇಕಂದ್ರು. ನಮ್ಗೆ ಆರ್ಡ್ರ್ ಆಗಿದ್ರಲ್ಲ, ನಮ್ಗೆ ಒಂದು 2 ತಿಂಗಳು ಮುಂಚೆ 3 ತಿಂಗಳು ಮುಂಚೆ ನಮ್ಗೆ ಲೆಟ್ರ್ ಕೊಡಬೇಕು. ಏಕೆ ಮಾಡೋಂಗಿಲ್ಲ. ಯಾರು ಸರ್ ಪರ್ಮಿಷನ್ ಕೊಟ್ಟಿರೋದು ಅಂತ ನಾನು ಕೇಳಿದೆ. ನೀನೇನಂದ್ರೆ ನಿಮ್ಮ ಲಾಯರ್ ಹತ್ರ ಮಾತಾಡ್ಕಪ್ಪ, ನನ್ನ ಹತ್ರ ನೀವೇನು ಕೇಳೋ ಅವಶ್ಯಕತೆ ಇಲ್ಲ. ಏನು ನಿಮ್ಮ ಲಾಯರ್ ಉಂಟು, ನೀವುಂಟು, ನಮ್ಮ ಹತ್ರ ಕೇಳೋತ್ತಿಗೆ ನಿನಗೇನಿದೆ ಅಂದ್ಬಿಟ್ಟು ನಮ್ಮನ್ನು ಎದುರಿಸ್ಬಿಟ್ರು ಮೇಡಮ್. ಎದುರಿಸಿ ಆ ಮನೆನ ಅಷ್ಟೇ, ಒಂದು ಮನೆನ ಬೇಗ ತೆಗೆದೆ, ಬಾಕಿ 2 ಮನೆನ ಬೇಗ ಅವರೇ ಆರೇ ತಗೊಂಡು ಮೀಟಿ ಅವರೇ ಎತ್ಕೊಂಡು ಐಟಮ್ ಎಲ್ಲ ಬಿಸಾಕಿ ನಮ್ಮ ಬೀದಿ ಪಾಳು ಮಾಡಿಸ್ಕೊಂತಾರೆ ಮೇಡಮ್. ನಾವು ಒಂದು ಪೌರ ಕಾರ್ಮಿಕರು. ನಮ್ಮ ತಾತ ಪೌರ ಕಾರ್ಮಿಕ ಆಗಿದೆ. ಇಲ್ಲಿ ಪಂಚಾಯತ್ ಲಿಮಿಟಲ್ಲೇ ಕೊಟ್ಟಿರೋದು. ಇದು ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿರೋದು, ಶ್ರೀರಾಮ್ಪುರ ಗ್ರಾಮ ಪಂಚಾಯತಿಯಿಂದ ಸೈಟ್ ಕೊಟ್ಟಿರೋದು. ಅಂಥ ಸೈಟ್ನ ಇವತ್ತು ಅವ್ರ ಕಡೆನೇ ಮಾಡ್ಕೊಬಿಟ್ಟಾರೆ. ನಮ್ಮನ್ನು ಬೀದಿ ಪಾಳು ತಂದು ನಿಲ್ಲಿಸವ್ರೆ. ಅದೇನು ನಮಗೆ ಸರ್ಕಾರದಿಂದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರಲಿ, ಯಾರಿರಲಿ, ನಮಗೊಂದು ನ್ಯಾಯ ದೊರಕಿಸ್ಕೊಡ್ಲಿ. ಇಲ್ಲಾಂದ್ರೆ ನಾವು 3 ಕುಟುಂಬ ಬೀದಿ ಪಾಲಾಗಿದೆ, ಸಾಯ್ಬೇಕಾಯ್ತದೆ, ಜೀವ ಬಿಡ್ಬೇಕಾಯ್ತದೆ. ಅಧಿಕಾರಿಗಳು ಏನಿಲ್ಲ ಮೇಡಮ್. ನಾವು ಯಾರೇ ಇಲ್ಲಿಗಂಟ್ಲು ಮನೆ ಒಂದು 2-3 ಸರಿ ಮನೆ ನೀರು ತುಂಬಿ ಮನೆಯೆಲ್ಲ ತುಂಬ ಐತೆ. ಆವಾಗೆಲ್ಲ ಯಾವ ಅಧಿಕಾರಿ ಬರಲಿಲ್ಲ, ಏನು ಕೇಳಲಿಲ್ಲ ಮೇಡಮ್, ಏನು ಕೇಳಲಿಲ್ಲ ಮೇಡಮ್. ಇಲ್ಲಿಗಂಟ್ಲು ಕೇಳಲಿಲ್ಲ. ಅಧಿಕಾರಿಗಳು ಅಷ್ಟೇ, ಇಲ್ಲಿ ಏರಿಯಾಗಳು ಕಾರ್ಪೊರೇಟ್ಗಳು ಅಷ್ಟೇ, ಇಲ್ಲಿ ಬೀದಿ ನೀರು ತುಂಬ್ಕೊಂಡಿರುವಾಗಲೂ ಅಷ್ಟೇ ಅಕ್ಕಪಕ್ಕ ಇರೋರು ಮನೆಗೆ ಹೋಗ್ತಾರೆ. ನಾವು ಬೀದಿ ಪಾಲು ಕುಂತಿರುವಾಗ ಆವಾಗಲೂ ಯಾರು ಬಂದು ನೋಡಿಲ್ಲ. ತಿನ್ನಕ್ಕೆ ಉಣ್ಣಕ್ಕೆ ಅನ್ನ ಇಲ್ದಾನೆ ಈಗ 3 ದಿವಸದಿಂದ ಬೀದಿ ಪಾಲು ಕುಂತಿದ್ದೀವಿ. ನಿಮ್ಮದೇ ಹಂಗೆ ನೆದ್ದೇ ಇಲ್ಲ, ಏನಿಲ್ಲ. ಈಗ ಬೀದಿ ಪಾಲಾಗಿ ಕುಂತಿದ್ದೀವಿ ಸರ್. ನಾವು ಏನಂದರೆ ನಮಗೆ ದಾರಿ ತೋರಿಸ್ಬೇಕು, ಇಲ್ಲಾಂದರೆ ನಾವು ಇಲ್ಲೇ ಬೇಕಾದ್ರೆ ಜೀವ ಬಿಡ್ತೀವಿ. ಅದಕ್ಕೆ ರೆಡಿಯಾಗಿದ್ದೀವಿ ಸರ್. ನಾವು ಒಂದು ದಾರಿ ತೋರಿಸ್ಬೇಕು ಅಷ್ಟೇ. ನಾವು ಒಟ್ಟಲ್ಲಿ ಇಲ್ಲಿ 8 ಸೀಟ್ ಇದ್ದೀವಿ. 8 ಸೀಟ್ಗೊಂದು ದಾರಿ ತೋರಿಸಿ, ಇಲ್ಲಾಂದ್ರೆ ನಾವು ಜೀವ ಕಳ್ಕೋಬೇಕಾಯ್ತದೆ. ಅದು ಬಿಟ್ಟರೆ ನಮ್ಗೆ ಆಸ್ತಿ, ಬಿಟ್ಟರೆ ಅದು ಈ ಮನೆ ಬಿಟ್ಟರೆ ನಮ್ಗೆ ಆಸ್ತಿ ಇನ್ನೇದು ಯಾವುದೂ ಇಲ್ಲ. ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನಮ್ಮ ಆಧಾರ್ ಕಾರ್ಡ್ ತಗೊಂಡು ಚೆಕ್ ಮಾಡ್ಕೊಂಡು ನಮ್ಮ ಆಸ್ತಿ ಪಾಸ್ತಿ ಯಾವುದೂ ಇಲ್ಲ. ಇದೊಂದೇ ಆಸ್ತಿ ಆಗಿದೆ. ನಾವು ಇದೊಂದೇ ಆಸ್ತಿಯಾಗಿ ನೋಡಿದ್ದು ನಮ್ಮ. ಆದರೆ ಪೌರ ಕಾರ್ಮಿಕರಾಗಿ ಏನಾರ ಬಾತ್ರೂಮ್ ಕಟ್ಟಲಿ ನಾವೇ ಕ್ಲೀನ್ ಮಾಡ್ತಾ ಇದ್ದೀವಿ. ನಮಗೆಲ್ಲ ಅನ್ಯಾಯ ನಡೆದೈತೆ. ಅದು ಸರ್ಕಾರನೇ ಎತ್ತು ನಡೆಸ್ಬೇಕೀಗ. ನಮಗೊಂದು ದಾರಿ ತೋರಿಸ್ಬೇಕು ಅಷ್ಟೇ ಸರ್. ನಾವು ಗಿರೀಶ್ ಅಂತ, ಝೋನಲ್ AC ಸಹಾಯಕ ಆಯುಕ್ತ, ಝೋನ್ 2 ಮೈಸೂರು ಸಿಟಿ ಕಾರ್ಪೊರೇಷನ್ನ. ಈಗ ನಮಗೆ ಮಧ್ಯಾಹ್ನ ನಮ್ಮ ಪೌರ ಕಾರ್ಮಿಕ ಕೆಲವು ಮನೆಗಳು ಏನು ಹೊಡೆದಿದ್ದಾರೆ ಅಂತ ನ್ಯೂಸ್ ಬಂತು. ಹಂಗಾಗಿ ನಾವು ನಮ್ಮ ಜೂರಿಸ್ಡಿಕ್ಷನ್ ಸರ್ಕಲ್ ಇನ್ಸ್ಪೆಕ್ಟ್ರು ಹಾಗೂ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸ್ಥಳದಲ್ಲಿ ಬಂದು ಈಗ ವೆರಿಫೈ ಮಾಡಿದಾಗ ನ್ಯಾಯಾಲಯದ ಆದೇಶ ಆಪೋಸಿಟ್ ಪ್ಲೇಂಟಿಫ್ ಏನಿದೆ ನ್ಯಾಯಾಲಯದ ಆದೇಶ ತಂದು ಕೊಟ್ಟಿದ್ದಾರೆ. ಅದನ್ನು ಕುಲಂಕುಷವಾಗಿ ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆಗಿ ಕಾನೂನು ಪ್ರಕಾರ ಏನು ಮಾಡಿದ್ದಾರೆ, ಕಾನೂನು ಪ್ರಕಾರ ಮಾಡಿದ್ದಲ್ಲಿ ಅದು ನಾವೇನು ಹೇಳಲಿಕ್ಕಾಗಲ್ಲ. ಕಾನೂನಲ್ಲಿ ಉಲ್ಲಂಘನೆ ಆಗಿತ್ತು ಅಂತಂದರೆ ನಾವು ಅದಕ್ಕೆ ಏನಕ್ಕೆ ನಮ್ಮ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಆ್ಯಕ್ಷನ್ ಆಗಬೇಕು ಆ ಆ್ಯಕ್ಷನ್ನಿಗೆ ನಾವು ಆ್ಯಕ್ಷನ್ ರೆಡಿ ಮಾಡ್ತೀವಿ. ಹಾಗೂ ಏನೀಗ ನಮ್ಮ ಇಲ್ಲಿ
ಏನು ಮನೆ ಕಳ್ಕೊಂಡಿರೋದು ಅಳಲೇನಿದೆ ಅವ್ರಿಗೆ ಉಳ್ಕೊಳ್ಳೋಕೆ ಇನ್ಯಾವುದೂ ಜಾಗ ಇಲ್ಲ, ಮನೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಸರ್ಕಾರದಿಂದ ಆಶ್ರಯ ಸ್ಕೀಮ್ನಲ್ಲಿ ಯಾರಿಗೆ ಮನೆ ಇಲ್ಲ ಎಲ್ಲರಿಗೂ ಮನೆ ಕೊಡಿಸ್ಬೇಕು ಅನ್ನೋದೇ ಸರ್ಕಾರದ ಧ್ಯೇಯೋದ್ದೇಶ ಆಗಿದೆ. ಆದ್ದರಿಂದ ಅಲ್ಲಿ ನಮಗೆ ತಕ್ಷಣ ನಾವು MLA ಸರ್ ಹತ್ರನೂ ಮಾತಾಡಿದ್ದೀವಿ. ಇಲ್ಲಿ ಏನು ಆಶ್ರಯ 3 ಜನ ಮನೆ ಕಳ್ಕೊಂಡಿದ್ದೀವಿ ಅಂತ ಹೇಳಿದರೆ, ಹಾಂ, ನಾವು ಹೆಸರುಗಳು ಕೊಟ್ಟಿರೋ ಪ್ರಕಾರ ಶ್ರೀದೇವಿ, ಕಿರಣ್ ಕುಮಾರ್ ಹಾಗೂ ಸ್ವಾಮಿ ಅಂತ ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮ ಅಥವಾ ಅಕ್ಕಪಕ್ಕದ ಮುನ್ಸಿಪಾಲ್ಟಿಗಳಲ್ಲಿ ಕೆಲಸ ಮಾಡುವಂಥ ನೌಕರರೇ. ಸೊ ಇವರಿಗೆ ಮನೆ ಇಲ್ಲದಿದ್ದ ಪಕ್ಷದಲ್ಲಿ ಅವ್ರು ಏನು ಹೇಳುತ್ತೆ ಅಥವಾ ಮನೆ ಇಲ್ಲದಿದ್ದಾಗ ಆಶ್ರಯ ಸಮಿತಿಲಿ ಅವಕಾಶ ಇದೆ ಮಾಡಿಕೊಡ್ಲಿಕ್ಕೆ. ಆಶ್ರಯ ಸಮಿತಿಲಿ ಅಪ್ರೂವ್ ಮಾಡಿ ಈಗೇನು ಅಫೋರ್ಡಬಲ್ ಹೌಸಿಂಗ್ ಪ್ರಾಜೆಕ್ಟ್ ಅಂತ ಆಗ್ತಿರುತ್ತೆ, ಅಲ್ಲಿ ಕಡುಬಡವರಿಗೆ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆ ಕೊಡಿಸೋದೇ ಅದು ಉದ್ದೇಶ ಆಗಿರೋದ್ರಿಂದ ಆ ಸಮಿತಿಗೆ ನಾನು ಈಗ ಮಾನ್ಯ ಶಾಸಕರ ಹತ್ರ, ಕೃಷ್ಣರಾಜ ಕ್ಷೇತ್ರ ಶಾಸಕರ ಹತ್ರ ಮಾತಾಡಿದಾಗ ಇಲ್ಲ ಸಮಿತಿಗೆ ಕೂಡಲೇ ತನ್ನಿ ಅಂತ ಹೇಳಿದ್ದಾರೆ. ಸಮಿತಿಗೆ ನಾವು ಕೂಡಲೇ ಅದನ್ನು ಪ್ರಸ್ತಾವನೆ ಇಡ್ತೀವಿ. ಸಮಿತಿಯಲ್ಲಿ ತಕ್ಷಣ ಮುಂದೆ ಪ್ರೊಸೆಸ್ ಮಾಡ್ತೀವಿ. ಸೊ ಅದಕ್ಕೆ ನಾರ್ಮ್ಸ್ ಇರುತ್ತೆ, ಏನೇನು ಮನೆ ಇಲ್ದಲೇ ಇರಬೇಕು, ಮನೆ ಇದ್ದಲ್ಲಿ ಅದು ಅವಕಾಶ ಇಲ್ಲ. ಸೊ ಆ ನಾರ್ಮ್ಸ್ ಪ್ರಕಾರ ಎಲ್ಲ ಸ್ಯಾಟಿಸ್ಫೈ ಆಯಿತು ಅಂತಂದರೆ ನಾವಲ್ಲಿ ಅವಕಾಶ ಮಾಡಿಕೊಡ್ತೀವಿ. ನನಗೆ ಈಗ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಆಪೋಸಿಟ್ ಪಾರ್ಟಿ ಕೂಡ ಬರಬೇಕಾಗತ್ತೆ. ಈಗಾಗಲೇ ಪೊಲೀಸ್ಗೆ ಒಂದು ಕಾಪಿ ಬಂದಿದೆಯಂತೆ. ನಾವು ಕೇಳಿ ಸಿಟಿ ಕಾರ್ಪೊರೇಷನ್ನಿಂದ ಅವ್ರು ಯಾವ ರೀತಿಯಲ್ಲಿ ಅದು ಹೊಡೆದಾಕೋದು ಅನ್ನೋದು ನ್ಯಾಯಾಲಯದ ಆದೇಶ ಇದ್ದರೆ ತೊಗೊಂಡು ಬರೋದಕ್ಕೆ ಕೇಳಿದ್ದೀವಿ. ಅವ್ರು ಹುಣಸೂರಿಂದ ಏನೋ ಬರಬೇಕಂತೆ, ಬರ್ತಾ ಇದ್ದಾರೆ. ಬಂದ ತಕ್ಷಣ ನಾವು ವೆರಿಫೈ ಮಾಡಿ ಹೇಳ್ತೀವಿ. ಏಕೆಂದರೆ ಈಗ ಅದು ಸಿವಿಲ್ ಕೇಸ್ ಆಗಿರೋದ್ರಿಂದ ನಾವು ಸಿಟಿ ಕಾರ್ಪೊರೇಷನ್ ಇನ್ವಾಲ್ವ್ಡ್ ಇಲ್ಲ ಅದರಲ್ಲಿ. ಅವರು ಪ್ರೈವೇಟ್ ಇವರು ಮತ್ತು ನಮ್ಮ ಎಂಪ್ಲಾಯೀಸ್ ಪೌರ ಕಾರ್ಮಿಕರು ಏನಿದೆ ಇಲ್ಲಿ ಜೀವನ ಮಾಡ್ತಿದ್ದರು ಅವರು ಮತ್ತು ಇನ್ನೊಂದು ಪ್ರೈವೇಟ್ ಪಾರ್ಟಿಗೆ ಆಗಿರುವಂಥ ಕೇಸ್ ಇದು. ಸೊ ಆ ಕೇಸ್ನಲ್ಲಿ ಏನು ಡಿಸಿಷನ್ ಆಗಿದೆ ನೋಡ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಡಿಸೈಡ್ ಮಾಡಬೇಕಾಗತ್ತೆ. ಅವ್ರು ಇವತ್ತೇ ತಂದು ಕೊಡ್ತೀವಿ ಅಂತ ಹೇಳಿದೆ, ನಾವು ಅದು ವೆರಿಫೈ ಮಾಡ್ತೀವಿ. ಇಲ್ಲ, ನಮಗೆ ಈಗ ತಕ್ಷಣಕ್ಕೆ ಅವ್ರಿಗೆ ಟೆಂಪರರಿಯಾಗಿ ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಕೂಡ ನಮ್ಮಲ್ಲಿ ಶೆಲ್ಟರ್ ಫಾರ್ ಅರ್ಬನ್ ಹೋಮ್ಲೆಸ್ ಅಂತ ಇದೆ, ನಮ್ಮಲ್ಲಿ ವಸತಿ ಕೇಂದ್ರಗಳಿದೆ. ಅವ್ರಿಗೆ ಆಗಲೇ ಹೇಳಿದೆ, ಅವ್ರಿಗೆ ಯಾರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅವ್ರಿಗೆ ಊಟ ತಿಂಡಿ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ನಮ್ಮ ಸಿಟಿ ಕಾರ್ಪೊರೇಷನ್ ಕಡೆಯಿಂದ ಮಾಡಿಕೊಡ್ತೀವಿ. ಸೊ ಆ ಥರ ಏನು ಭಯಪಡೋದು ಬೇಡ, ನಮ್ಮಲ್ಲಿ ವ್ಯವಸ್ಥೆ ಚೆನ್ನಾಗಿದೆ. ನಾವು ಯಾವುದೇ ಹೋಮ್ಲೆಸ್ ಅಥವಾ ಮನೆ ಇಲ್ಲದೆ ಅಂತ ಅಥವಾ ರಸ್ತೆಯಲ್ಲಿ ಮಲಗುವಂಥ ಸ್ಥಿತಿ ಬರಬಾರ್ದು ಅಂತ ಅದು ಕೂಡ ಸರ್ಕಾರದ ಯೋಜನೆನೇ. ಸೊ ಯಾರಿಗಿಲ್ಲಿ ಅವಕಾಶ ಇಲ್ಲ ಇವತ್ತು ಟೆಂಪರರಿಯಾಗಿ ಏನು ಬೇಕು ನಾವು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ.